ಹಾಯ್ ಸ್ನೇಹಿತರೆ, ನಾಳೆಯಿಂದ ಅಧಿಕ ಮಾಸ ಶುರುವಾಗುತ್ತೆ. ಏಕೆಂದರೆ ವರ್ಷದಲ್ಲಿ 12 ತಿಂಗಳು ಮಾತ್ರ ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ. 13ನೇ ತಿಂಗಳು ಅನ್ನು ಈಗ ಅಧಿಕ ಮಾಸ ಎಂದು ಕರೆಯುತ್ತಾರೆ. ಈ ಮಾಸ ಏಕೆ ಬರುತ್ತದೆ? ಇದರಿಂದ ಪ್ರಯೋಜನವಾದರೂ ಏನು? ಅಧಿಕ ಮಾಸಕ್ಕೆ ಯಾರು ಅಧಿಪತಿ? ಯಾರನ್ನು ಪೂಜೆ ಮಾಡಿದರೆ ಅಧಿಕ ಫಲ ಸಿಗುತ್ತದೆ ಎನ್ನುವುದನ್ನು ನೋಡೋಣ ಬನ್ನಿ. ವರ್ಷದಲ್ಲಿ 12 ರಾಶಿಗಳು ಇರುತ್ತವೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವುದನ್ನೇ ನಾವು ಸಂಕ್ರಮಣ ಹಾಗೂ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶಿಸುವುದನ್ನು ಮೇಷ ಸಂಕ್ರಮಣ ಎಂದು ಕರೆಯುತ್ತೇವೆ. ಹೀಗೆ ವರ್ಷದ 12 ಮಾಸಗಳಲ್ಲಿ 12 ಸಂಕ್ರಮಣ ಸಂಭವಿಸುತ್ತವೆ. ಆದರೆ 3 ವರ್ಷಕ್ಕೊಮ್ಮೆ ವಿಶಿಷ್ಟವಾದ ಮಾಸ ಪಂಚಾಂಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದೇ ಅಧಿಕ ಮಾಸ. ಸಂಕ್ರಮಣ ಇಲ್ಲದಿರುವ ಈ ಮಾಸವನ್ನು ಅಧಿಕ ಮಾಸ ಎಂದು ಕರೆಯುತ್ತಾರೆ. ಈ ವರ್ಷ 2026 ಮೇ 16ರಿಂದ ಜೂನ್ 15ರ ಒಳಗೆ ಅಧಿಕ ಮಾಸ ಕಾಣಿಸಿಕೊಳ್ಳುತ್ತದೆ. ಅಧಿಕ ಮಾಸಕ್ಕೆ ಮುಂದೆ ಬರುವ ಮಾಸ ಜ್ಯೇಷ್ಠ ಮಾಸ. ಆದ್ದರಿಂದ ಅಧಿಕ ಜ್ಯೇಷ್ಠ ಮಾಸ ಎಂದು ಕೂಡ ಕರೆಯುತ್ತಾರೆ. ಅದರ ನಂತರ ಬರುವ ಸಾಮಾನ್ಯ ಮಾಸವನ್ನು ನಿಜ ಜ್ಯೇಷ್ಠ ಮಾಸ ಎಂದು ಕರೆಯುತ್ತಾರೆ. ನಾಗರ ಪಂಚಮಿ, ಗಣೇಶ ಹಬ್ಬ, ದೀಪಾವಳಿ ಎಂದು ಬರುವ ಎಲ್ಲ ಹಬ್ಬಗಳು ಅಧಿಕ ಮಾಸ ಬರುವುದರಿಂದ 1 ತಿಂಗಳು ಹಿಂದೆ ಬರುತ್ತವೆ. ಈಗ ಅಧಿಕ ಮಾಸ ಹೇಗೆ ಬರುತ್ತದೆ ಎಂದು ನೋಡೋಣ ಬನ್ನಿ. ಭೂಮಿಯನ್ನು ಸೂರ್ಯನು ಸುತ್ತುವ ಆ ಕಾಲವನ್ನು ಚಂದ್ರಾಯಣ ಎಂದು ಕರೆಯುತ್ತಾರೆ. ಈ ಪದ್ಧತಿಯಲ್ಲಿ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ 1 ಮಾಸ ಚಂದ್ರಾಯಣ ಆಗುತ್ತದೆ. ಒಂದು ಚಂದ್ರಾಯಣ ಮಾಸದಲ್ಲಿ ಸುಮಾರು 21 ದಿನಗಳು ಇರುತ್ತವೆ. 12 ಚಂದ್ರಾಯಣ ಮಾಸಗಳು ಸೇರಿ 1 ವರ್ಷ ಚಂದ್ರಾಯಣ ಆಗುತ್ತದೆ. ಈ 1 ವರ್ಷ ಚಂದ್ರಾಯಣದಲ್ಲಿ 354 ದಿನಗಳು ಇರುತ್ತವೆ. ಹಾಗೆ ಸೂರ್ಯನು 12 ರಾಶಿಗಳಲ್ಲಿ ಸಂಚರಿಸುವ ಅವಧಿಯನ್ನು ಸೌರ್ಯಾಯಣ ಎಂದು ಕರೆಯುತ್ತಾರೆ. 1 ವರ್ಷ ಸೌರ್ಯಾಯಣದಲ್ಲಿ 365 ದಿನಗಳು ಇರುತ್ತವೆ. ಈಗ 1 ವರ್ಷ ಚಂದ್ರಾಯಣ 354 ದಿನ, ಹಾಗೆ ಸೌರ್ಯಾಯಣ 365 ದಿನ. ಇದರಲ್ಲಿ ಸೌರ್ಯಾಯಣದಲ್ಲಿ ವರ್ಷಕ್ಕೆ 11 ದಿನ ಮಿಕ್ಕುತ್ತವೆ. ಈಗ 11 ದಿನ 3 ವರ್ಷ ಸೇರಿದರೆ ಒಂದು ಅಧಿಕ ಮಾಸವಾಗುತ್ತದೆ. ಹೀಗೆ ಅಧಿಕ ಮಾಸ ಉದ್ಭವಿಸುತ್ತದೆ. ಈ ಅಧಿಕ ಮಾಸದಲ್ಲಿ ಹಬ್ಬಗಳು 1 ತಿಂಗಳು ಕಾಲ ವ್ಯತ್ಯಾಸವಾಗುತ್ತದೆ. ಏಕೆಂದರೆ ಕಾಲಚಕ್ರಕ್ಕೆ ಅನುಗುಣವಾಗಿ ಹಬ್ಬಗಳು ಬರುತ್ತವೆ. ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸಕ್ಕೆ ಯಾವ ದೇವರು ಅಧಿಪತಿಯಾಗಿ ಇರುವುದಿಲ್ಲ. ಆದ್ದರಿಂದ ಈ ಮಾಸವನ್ನು ಅಪವಿತ್ರ ಮಾಸ ಎಂದು ಕರೆಯುತ್ತಿದ್ದರು. ಆಗ ಬೇಸರಗೊಂಡ ಈ ಮಾಸವು ತನಗಾದಂಥ ಅವಮಾನವನ್ನು ತಿಥಿಗಳ ಬಗ್ಗೆ ಬೇಸರಗೊಂಡು ಶ್ರೀ ಮಹಾವಿಷ್ಣುವಿನ ಮೊರೆ ಹೋದರು. ಆಗ ಮಹಾವಿಷ್ಣುವು ತನ್ನ ಪುರುಷೋತ್ತಮ ಎಂಬ ಹೆಸರನ್ನೇ ನೀಡಿದರು. ಪುರುಷೋತ್ತಮರು ಎಂದರೆ ಆ ಮಹಾವಿಷ್ಣುವಿನ ಮತ್ತೊಂದು ಹೆಸರು. ಈ ಮಾಸವನ್ನು ಅತ್ಯಂತ ಪವಿತ್ರವಾದ ಮಾಸವಾಗಿ ಮಾಡಿದರು. ಆಧ್ಯಾತ್ಮಿಕತೆಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಈ ಅಧಿಕ ಮಾಸ. ಭೌತಿಕ ಸುಖಕ್ಕಿಂತ ಆಧ್ಯಾತ್ಮಿಕತೆಗೆ ಹೆಚ್ಚು ನೀಡುವ ಈ ಮಾಸ. ಈ ಮಾಸದಲ್ಲಿ ಮಾಡುವ ಪೂಜೆ, ದಾನ, ಜಪ, ಆರಾಧನೆ, ಅನುಷ್ಠಾನಗಳು ಎಲ್ಲ ಹೆಚ್ಚು ಫಲವನ್ನು ನೀಡುತ್ತವೆ.
ಇಷ್ಟೇ ಅಲ್ಲದೆ ಶ್ರೀ ಮಹಾವಿಷ್ಣುವು ಈ ಮಾಸಕ್ಕೆ ಅಧಿಪತಿಯಾದರು. ಆದ್ದರಿಂದ ಮಹಾವಿಷ್ಣುವಿನ ಪೂಜೆ ಮಾಡುವುದರಿಂದ ಈ ಜನ್ಮದಲ್ಲಿ ಮಾಡಿರುವ ಪಾಪಗಳು ನಾಶವಾಗುತ್ತವೆ ಎಂದು ಹೇಳುತ್ತಾರೆ. ಈ ಮಾಸದಲ್ಲಿ ಮಹಾವಿಷ್ಣುವಿನ ಪೂಜೆ ಮಾಡುವುದರಿಂದ ಮನುಷ್ಯನು ಕಡೇ ದಿನಗಳಲ್ಲಿ ವೈಕುಂಠ ತಲುಪಲು ಸಹಾಯ ನೀಡುತ್ತದೆ. ಈ ಮಾಸದಲ್ಲಿ ಮಹಾವಿಷ್ಣುವನ್ನು ಒಲಿಸಿಕೊಳ್ಳಲು ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಠಿಸಬೇಕು. ಹಾಗೆ ಭಗವದ್ಗೀತೆಯಲ್ಲಿರುವ 15ನೆಯ ಅಧ್ಯಾಯವಾದ ಪುರುಷೋತ್ತಮ ಯೋಗ ಎಂಬ ಅಧ್ಯಾಯವನ್ನು ಪಠಿಸಬೇಕು. ಅಧಿಕ ಮಾಸದಲ್ಲಿ ಮಾಡುವ ದಾನ ಅಕ್ಷಯ ಫಲವನ್ನು ನೀಡುತ್ತದೆ. ಆದ್ದರಿಂದ ಅಧಿಕ ಮಾಸದಲ್ಲಿ ದಾನ ಮಾಡಿದರೆ 10 ಪಟ್ಟು ಹೆಚ್ಚು ಫಲವನ್ನು ಹೊಂದುತ್ತಾರೆ. ಈ ಮಾಸದಲ್ಲಿ 33 ದೇವತೆಗಳಿಗೆ ಅನುಗುಣವಾಗಿ 33 ಸಂಖ್ಯೆಯಲ್ಲಿ ದಾನವನ್ನು ಮಾಡಬೇಕು. ಅಪೂಪ ದಾನ ಎಂದರೆ ಕಜ್ಜಾಯ ದಾನ ಮಾಡಬೇಕು. ಕಜ್ಜಾಯವನ್ನು ದೇವತಾ ಅರ್ಚಕರಿಗೆ ದಾನ ಮಾಡಬೇಕು. ಅದು 33. ಹಾಗೆ ದೀಪದಾನ ಮಾಡಬಹುದು. ಯಾವುದಾದರೂ ಒಂದು ಹಣ್ಣನ್ನು 33 ದಾನವಾಗಿ ನೀಡಬಹುದು. ಈ ಅಧಿಕ ಮಾಸದಲ್ಲಿ ತುಳಸಿ ಗಿಡ ಹಾಗೆ ನಮ್ಮ ದೇವರ ಕೋಣೆಯಲ್ಲಿ ದಿನ ಸಂಜೆ ದೀಪ ಹಚ್ಚಬೇಕು. ಹೀಗೆ ಅಧಿಕ ಮಾಸದಲ್ಲಿ ದೀಪ ಹಚ್ಚುವುದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳುತ್ತದೆ. ಹಾಗೆ ಈ ಮಾಸದಲ್ಲಿ ತೀರ್ಥಯಾತ್ರೆ ತುಂಬ ವಿಶೇಷ. ಬದ್ರಿನಾಥ, ತಿರುಮಲ, ಕೇದಾರನಾಥ ಇತ್ಯಾದಿ ದೇವಸ್ಥಾನಗಳಲ್ಲಿ ನಾವು ತೀರ್ಥಯಾತ್ರೆ ಸಲ್ಲಿಸುವುದರಿಂದ ಪುಣ್ಯಫಲಗಳನ್ನು ಹೊಂದುತ್ತೇವೆ. ಕಾವೇರಿ, ಗಂಗಾ, ಯಮುನಾ ಅಂತಹ ನದಿಗಳಲ್ಲಿ ಪುಣ್ಯ ಸ್ನಾನ ಎಂದು ಕರೆಯುತ್ತಾರೆ. ಈ ಪುಣ್ಯ ಸ್ನಾನವನ್ನು ಅಧಿಕ ಮಾಸದಲ್ಲಿ ಮಾಡುವುದರಿಂದ ತುಂಬಾ ಒಳ್ಳೆ ಫಲ ನೀಡುತ್ತದೆ. ಹಾಗೆ ನದಿ ಸ್ನಾನದಿಂದ ಸಕಲ ಪಾಪಗಳು ದೂರವಾಗುತ್ತವೆ. ಈ ಅಧಿಕ ಮಾಸದಲ್ಲಿ ಗೃಹಪ್ರವೇಶ, ಮದುವೆ, ನಾಮಕರಣ, ಉಪನಯನ ಎಂಬ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಹಾಗೆ ಹೊಸ ವಾಹನ, ಆಸ್ತಿಯು ಖರೀದಿಸುವುದಿಲ್ಲ. ಏಕೆಂದರೆ ಈ ಮಾಸದಲ್ಲಿ ಸೂರ್ಯನು ಸಂಕ್ರಮಿಸುವುದಿಲ್ಲ. ಸೂರ್ಯ ಸಂಕ್ರಮಣ ಇಲ್ಲದಿರುವ ಈ ಮಾಸದಲ್ಲಿ ಶುಭ ಕಾರ್ಯಕ್ಕೆ ಬೇಕಾದ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಶುಭ ಕಾರ್ಯವನ್ನು ನಿಷೇಧಿಸಲಾಗಿದೆ. ಆದರೆ ಆಧ್ಯಾತ್ಮಿಕತೆಗೆ ಮೀಸಲಿಡುವುದರಿಂದ ಅತ್ಯಂತ ವಿಶೇಷವಾದ ಮಾಸವಾಗಿದೆ ಈ ಅಧಿಕ ಮಾಸ. ಬೇರೆ ಮಾಸಗಳಿಗಿಂತ 100 ಪಟ್ಟು ಹೆಚ್ಚು ಫಲವನ್ನು ಹೊಂದುತ್ತದೆ. ಈ ಅಧಿಕ ಮಾಸದಲ್ಲಿ ಶ್ರೀ ಭಗವಾನ್ ಮಹಾವಿಷ್ಣುವಿನ ಕೃಪಾ ಕಟಾಕ್ಷಗಳು ನಮ್ಮೆಲ್ಲರಿಗೂ ಸಮೃದ್ಧಿಯಾಗಿರಲಿ ಎಂದು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು.